ಅಮ್ಮ ಈಗ ನಾನು ಮಾತನಾಡಿಸ್ಬೇಕಾದ್ರೆ ಪವನ್ ಸರ್ ಹೇಳ್ತಾ ಇದ್ರು, ನಾನು ಒಂದೊಂದು ಸಾರಿ ಯೋಚನೆ ಮಾಡ್ಬಿಟ್ಟಿದ್ದೆ ಕ್ರಿಕೆಟ್ ಬಿಟ್ಬಿಡ್ಬೇಕು ಅಂತ ಹೇಳಿ. ಆಗ ನನ್ನ ತಾಯಿ ಬಂದು ಹೇಳ್ತಾರೆ, "ನೀನು ಏನಕ್ಕೆ ಬಂದಿದ್ದೀಯಾ ಅದನ್ನ ಮಾಡು" ಅಂತ ಹೇಳಿ. ಅ, ಏನಮ್ಮ ಇಷ್ಟೊಂದು ಸಪೋರ್ಟ್ ಮಾಡ್ಬಿಟ್ಟಿದ್ದೀರಾ ಪವನ್ ಸರ್ಗೆ? ಯಾಕಂದರೆ ಅವನೊಂದು ಆಸೆ ಇತ್ತು ಹ್ಮ್. ಅದರಲ್ಲಿ ಸಾಧನೆ ಮಾಡಬೇಕು ಅನ್ನೋದು. ಅದನ್ನು ಫಸ್ಟು ಅಪೋಸ್ ಮಾಡಿದವಳು ನಾನು. ಓಕೆ. ಕ್ರಿಕೆಟ್ ಬೇಡ ಅವನಿಗೆ ಎಜುಕೇಷನ್ ಲೈನಿಗೆ ಹಾಕೋಣ ಅಂತ ಅಪೋಸ್ ಮಾಡಿದವಳು ನಾನು. ಹ್ಮ್. ಬಟ್ ನಮ್ಮ ಮನೆಯವರು ಇಲ್ಲ ಹಾಕೋಣ ಅದಕ್ಕೆ ಭಾಳ ಒತ್ತಾಯ ಮಾಡಿ ಹಾಕಿದ್ವಿ. ಹ್ಮ್. ಹಾಕಿದ್ಮೇಲೆ SLC ಆದಮೇಲೆ ಅವ್ನು ಬೆಂಗಳೂರಿಗೆ ಬಂದ. ಹ್ಮ್. ಅವಾಗೇನು ಮೊಬೈಲು ಏನು ಅನುಕೂಲ ಇರಲಿಲ್ಲ, ಗಾಡಿ ಏನು ಇರಲಿಲ್ಲ. ಅವ್ರು 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದ ಓಕೆ. IF ಗ್ರೌಂಡಿಗೆ. ಹ್ಮ್, ಹ್ಮ್, ಹ್ಮ್. ಮಲ್ಲೇಶ್ವರಂದಲ್ಲಿ ಇಟ್ಟಿದ್ವಿ ಒಂದು ರೂಮ್ ಮಾಡಿ ಅವನನ್ನು. ಹ್ಮ್. ಧಾರವಾಡದಲ್ಲಿದ್ದಾಗ ವಸಂತ ಮುರುಡೇಶ್ವರ್ ಅವ್ರದ್ದು ಅಕಾಡೆಮಿ ಇದೆ ಅಲ್ಲಿ. ಹ್ಮ್. ಅವ್ರು ಅದನ್ನು ಗುರುತಿಸಿದ್ರು. ಹ್ಮ್. ಗುರುತಿಸಿ ಅವನಿಗೆ ಅವಕಾಶ ಮಾಡಿಕೊಟ್ರು. ನವನಗರದಿಂದ ಧಾರವಾಡಕ್ಕೆ ಎವ್ರಿ ಡೇ ಹೋಗ್ತಿದ್ದ ಅವನು. ಹ್ಮ್. ಆಮೇಲೆ KWood ಸ್ಕೂಲಲ್ಲೂ ಅವನಿಗೆ ಅಡ್ಮಿಷನ್ ಕೊಟ್ಟರು ಅವರು. ಹ್ಮ್. ಹೀಗಾಗಿ ಅವ್ರು ತುಂಬಾ ಅನುಕೂಲ ಮಾಡಿದ್ರು ಪವನ್ಗೆ. ಅದರಂತೆ ಅವನು ನಡ್ಕೊಂಡು ಹೋದ. ಹ್ಮ್. ಆಮೇಲೆ ನನಗನ್ನಿಸ್ತು ನಾವು ಒಳ್ಳೆ ಡಿಸಿಷನ್ ತಗೊಂಡಿದ್ದೀವಿ. ಹ್ಮ್. ಅದನ್ನ ಅವ್ನು ನಮ್ಗಿಂತ ಹೆಚ್ಚು ಅವನು ತುಂಬಾ ಪ್ರಯತ್ನ ಮಾಡ. ಹ್ಮ್. 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 ಎಷ್ಟು ಪ್ರಯತ್ನ ಮಾಡ್ದ ಅಂದ್ರೆ ಇವತ್ತು ರಾತ್ರಿ ಹೇಳ್ತಿದ್ದ ನಾನು ಸೆಲೆಕ್ಷನ್ ಆಗಿಲ್ಲ, ನಾಳೆ ವಾಪಸ್ ಊರಿಗೆ ಬರ್ತೀನಿ ಅಂತ ಹೇಳ್ತಿದ್ದ. ಹ್ಮ್. ನಮ್ಗೆ ಭಯ ಆಗ್ತಿತ್ತು ಎಲ್ಲಿ ಬಂದ್ಬಿಡ್ತಾನೇನೋ ಇವನು ಅಂತ. ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದೀನಿ ಅಂದಾಗ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ಹ್ಮ್. ಎಷ್ಟು ಸೋಲಿದ್ರೂ ಅವನು ಮತ್ತೆ ಎದ್ದು ನಿಲ್ಲೋ ಪ್ರಯತ್ನ ಮಾಡ್ತಿದ್ದಾನಲ್ಲ, ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಸಪೋರ್ಟ್ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.